ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಅವರೆಕಾಳು ಮತ್ತು ಸೊಪ್ಪುಗಳನ್ನ ಬಳಸಿ ಒಂದು ರುಚಿಯಾದಂತಹ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು ಎಲ್ಲ ರೀತಿಯಾದಂತಹ ಸೊಪ್ಪುಗಳನ್ನ ಒಂದೊಂದು ಕಟ್ಟಷ್ಟು ತೊಗೊಂಡಿದ್ದೀನಿ. ಯಾವುದೇ ಸೊಪ್ಪು ಬೇಕಿದ್ರೂ ತೊಗೊಳ್ಬೋದು. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಲಾಳಿ ಸೊಪ್ಪು, ದಂಟಿನ ಸೊಪ್ಪು ಎಲ್ಲವನ್ನೂ ಸಹ ತೊಗೊಂಡಿದ್ದೀನಿ. ನಂತರ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಅವರೆಕಾಳನ್ನು ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಅವರೆಕಾಳನ್ನ ಫಸ್ಟ್ ರೆಡಿ ಮಾಡಿ ಒಂದು ಬೌಲಷ್ಟು ಇಟ್ಕೊಳ್ಬೇಕು. ನಂತರ ಒಂದು ಕುಕ್ಕರ್ಗೆ 2 ಗ್ಲಾಸಷ್ಟು ನೀರು, ಸುಲಿದಿರುವಂತಹ ಅವರೆಕಾಳು, ನಂತರ ನಾವೇನು ಸೊಪ್ಪು ತೊಗೊಂಡಿದ್ವು ನೋಡಿ, ನೀಟಾಗಿ ವಾಶ್ ಮಾಡಿ ಅದನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರಬೇಕು. ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು 4ರಿಂದ 5 ಟೊಮೊಟೊವನ್ನು ಸೇರಿಸ್ಕೊತಾ ಇದ್ದೀನಿ. ಏಕೆಂದರೆ ಹುಣಸೆಹಣ್ಣು ಹಾಕದೇ ಇರೋದ್ರಿಂದ ಒಂದು 5 ಟೊಮೊಟೊವನ್ನು ಸೇರಿಸ್ಕೊಂಡ್ರೆ ಚೆನ್ನಾಗುತ್ತೆ ಸಾಂಬಾರು ಟೇಸ್ಟ್. ಒಂದು 3 ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು 2 ಈರುಳ್ಳಿ, ನಂತರ ಒಂದು 10 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಸಹ ಸೇರಿಸ್ಬಿಟ್ಟು ನೀರನ್ನ ಮೊದಲೇ ಹಾಕಿರೋದ್ರಿಂದ ಮತ್ತೆ ನೀರೇನು ಆ್ಯಡ್ ಮಾಡೋದು ಬೇಡ. ಒಂದು 2 ಸ್ಪೂನಷ್ಟು ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಕುಕ್ಕರ್ನ ಲಿಡ್ ಮುಚ್ಚಿಬಿಟ್ಟು ನೀಟಾಗಿ ಒಂದು 3ರಿಂದ 4 ವಿಷಲ್ನ ಬರೆಸ್ಕೊಬೇಕು. ಅಂದರೆ ಅವರೆಕಾಳು ಬೇಯಬೇಕು, ಅಷ್ಟು ವಿಷಲ್ನ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ, ಒಂದು 4 ವಿಷಲ್ ಆದಮೇಲೆ ನಾನು ತಣ್ಣಗಾದಮೇಲೆ ತೆಗೆದಿದ್ದೀನಿ. ಈಗ ನೋಡಿ, ನಾವು ಅವರೆಕಾಳು ಮತ್ತು ಸೊಪ್ಪನ್ನು ಬಿಟ್ಬಿಟ್ಟು ಬಾಕಿ ಏನೇನು ಅದಕ್ಕೆ ಸೇರಿಸ್ಕೊಂಡಿದ್ವು ನೋಡಿ, ಎಲ್ಲವನ್ನು ಸಹ ಸೊಪ್ಪಿನ ಜೊತೆಗೆ ತೆಗೆದು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇರ್ಬೋದು, ಈರುಳ್ಳಿ ಎಲ್ಲವನ್ನು ನೋಡಿಬಿಟ್ಟು ನೋಡಿ, ಹಸಿಮೆಣಸಿನ್ಕಾಯಿ ಸಹ ಇದೆ ಅಲ್ಲಿ. ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಸಹ ಆರಿಸ್ಬಿಟ್ಟು ತೆಕ್ಕೊಳ್ಬೇಕಾಗುತ್ತೆ. ಅವಾಗ ಸಾಂಬಾರಿಗೆ ರುಚಿ ಚೆನ್ನಾಗಾಗುತ್ತೆ ಅದರಿಂದ. ಈಗ ನೋಡಿ, ಅದರ ಜೊತೆಗೆ ನಾನಿಲ್ಲಿ ಒಂದೆರಡು ಸರಿ ಸೊಪ್ಪನ್ನು ಸಹ ಸೊಪ್ಪು ಮತ್ತು ಕಾಳನ್ನು ಸಹ ರುಬ್ಬಲಿಕ್ಕೆ ತೊಗೋತಾ ಇದ್ದೀನಿ. ಏಕೆಂದರೆ ಸಾಂಬಾರು ತುಂಬ ತಿಕ್ನೆಸ್ ಚೆನ್ನಾಗಿ ಆಗುತ್ತೆ ಅಂತ. ನೋಡಿ, ಈಗ ಇಷ್ಟನ್ನು ತೆಗೆದುಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದನ್ನು ನಾವು ರುಬ್ಕೊಬೇಕಾಗುತ್ತೆ. ನೋಡಿ, ಈಗ ಇದನ್ನು ನಾನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಒಂದು 10 ಮಿನಿಟ್ಸ್ ಅದು ತೊಗೊಳುತ್ತೆ ತಣ್ಣಗಾಗಲಿಕ್ಕೆ. ಈಗ ನೋಡಿ, ಈ ಟೈಮಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಅಚ್ಕಾರದ ಪುಡಿಯನ್ನು ಸೇರಿಸೋ ಅವಶ್ಯಕತೆ ಇಲ್ಲ, ಏಕೆಂದರೆ ಹಸಿಮೆಣಸಿನ್ಕಾಯಿನೇ ಜಾಸ್ತಿ ಸೇರಿಸ್ಕೊಂಡಿರೋದ್ರಿಂದ. ಈಗ ನೋಡಿ, ಇದನ್ನು ನಾವು ಪೂರ್ತಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸಣ್ಣದಾಗಿ, ಅಂದರೆ ಪೂರ್ತಿಯಾಗಿ ಸಣ್ಣದಾಗಿ ಏನು ಬೇಡ, ಮೀಡಿಯಮ್ ಆಗಿ ಅದನ್ನು ರುಬ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಇಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀರನ್ನೇನು ಸೇರಿಸೋ ಅವಶ್ಯಕತೆ ಇಲ್ಲ, ಅದರಲ್ಲೇ ಸ್ವಲ್ಪ ನೀರಿರುತ್ತೆ. ಈಗ ನೋಡಿ, ಇದನ್ನು ಮೀಡಿಯಮ್ಮಾಗಿ ಅದನ್ನು ರುಬ್ಕೋತಾ ಇದ್ದೀನಿ. ಪೂರ್ತಿ ನುಣ್ಣಗೇನು ರುಬ್ಕೊಳ್ಳೋದು ಬೇಡ. ಈಗ ನೋಡಿ, ಅದೇನು ಕುಕ್ಕರಲ್ಲಿ ಬಾಕಿ ಸೊಪ್ಪು ಮತ್ತು ಕಾಳಿತ್ತು ನೋಡಿ, ಅದ್ರ ಜೊತೆಗೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ 1 ಗ್ಲಾಸಷ್ಟು ನಾನಿಲ್ಲಿ ನೀರನ್ನು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅಂದರೆ ಒಂದು 10 ನಿಮಿಷ ಇದು ಚೆನ್ನಾಗಿ ಕುದಿ ಬರಬೇಕು. ಈಗ ನೋಡಿ, ನಾವು ಮಿಕ್ಸಿ ಮಾಡಿಬಿಟ್ಟು ಏನು ಸೇರಿಸಿದ್ದೀವಿ, ಇದು ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿದ್ದೀನಿ. ಆಲ್ರೆಡಿ ನಾವು ಉಪ್ಪನ್ನು ಸೇರಿಸ್ಕೊಂಡಿರ್ತೀವಿ, ಒಂದು 2 ಸ್ಪೂನಷ್ಟು. ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಅವರೆಕಾಳು ಮತ್ತು ಸೊಪ್ಪು ಸ್ವಲ್ಪ ಹಾಗೆ ಬಿಟ್ಟಿರಬೇಕು ನಾವು. ಅದು ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಸೊಪ್ಪು ಮತ್ತು ಅವರೆಕಾಳನ್ನು ತೊಗೊಂಡು ರುಬ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಅದು ಚೆನ್ನಾಗಿ ಕುದೀತಾ ಇದೆ. ಈಗ ಅದಕ್ಕೆ ಒಂದು ಒಗ್ಗರಣೆಯನ್ನು ಸಹ ಹಾಕ್ಕೋಬೇಕು. ಒಗ್ಗರಣೆಗೆ ನಾನಿಲ್ಲೊಂದು ಬಾಣಲಿಗೆ ಒಂದು 4-5 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು 5ರಿಂದ 6 ಒಣಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ, ಅದೇನು ಒಗ್ಗರಣೆ ಇದೆ ಅದನ್ನು ಈಗ ಸಾಂಬಾರಿಗೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಒಗ್ಗರಣೆಯನ್ನು ಅಷ್ಟೇ ಸೇರಿಸಿದ್ಮೇಲೆ ನೀಟಾಗಿ ಅದನ್ನು ಒಂದು 2 ನಿಮಿಷ ಕುದಿಸ್ಕೊಬೇಕು. ನೋಡಿ, ಈಗ ರುಚಿಯಾದಂತಹ ಸೊಪ್ಪಿನ ಮತ್ತು ಅವರೆಕಾಳಿನ ಸಾಂಬಾರು ರೆಡಿ ಆಗುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಯಾವುದೇ ರೀತಿಯಾದಂತಹ ತೆಂಗಿನಕಾಯಿ ಏನು ಬಳಸದೇ ಇದ್ದರೂ ಸಹ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮುದ್ದೆಗೂ ಸಹ ಚೆನ್ನಾಗಿರುತ್ತೆ, ರೈಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದೇನು ನಾವು ಊಟಕ್ಕೆ ರೈಸ್ಗೆ ಹಾಕ್ಕೊಂಡು ತಿಂತಾ ಇರ್ತೀವಿ, ಅನ್ನಕ್ಕಿಂತ ಜಾಸ್ತಿ ನಾವು ಸಾಂಬಾರನ್ನೇ ಬಡಿಸ್ಕೊಂಡು ತಿಂತೀವಿ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಮತ್ತು ಇಲ್ಲಿ ನಾವು ಸೊಪ್ಪನ್ನು ತೊಗೊಂಡಾಗ ಬೇಕಿದ್ರೆ ಸಬ್ಸಿಗೆ ಸೊಪ್ಪು ಒಂದನ್ನು ಅವಾಯ್ಡ್ ಮಾಡ್ಬೋದು, ಏಕೆಂದರೆ ಫ್ಲೇವರ್ ಸ್ವಲ್ಪ ಸಬ್ಸಿಗೆ ಸೊಪ್ಪಿಂದ ಬರುತ್ತೆ. ಯಾರಿಗೆ ಅಷ್ಟು ಸಬ್ಸಿಗೆ ಸೊಪ್ಪು ಇಷ್ಟ ಆಗಲ್ಲ, ಅವರು ಇನ್ನೊಂದು ಎಕ್ಸ್ಟ್ರಾ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸಬ್ಸಿಗೆ ಸೊಪ್ಪು ಇಷ್ಟಪಡೋರು ಫ್ಲೇವರ್ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು.
ನಾನು ಇವತ್ತಿಲ್ಲಿ ಎಲ್ಲ ಸೊಪ್ಪನ್ನು ಸಹ ಒಂದೊಂದನ್ನು ಆ್ಯಡ್ ಮಾಡಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಆಗಿತ್ತು. ಸಬ್ಸಿಗೆ ಸೊಪ್ಪು ಅಷ್ಟು ಫ್ಲೇವರ್ ಇಷ್ಟಪಡದೇ ಇರೋರು ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಇನ್ನೂ ಒಂದು ಕಟ್ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಈ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು. ನೋಡಿ, ರುಚಿಯಾದಂತಹ ಸೊಪ್ಪಿನ ಸಾಂಬಾರು ಈ ರೀತಿ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಮಧ್ಯಾಹ್ನದ ಲಂಚ್ಗೆ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೂ ಸಹ ಲಂಚ್ ಬಾಕ್ಸ್ಗೆ ಇಡ್ಲಿ ಎಲ್ಲ ಮಾಡ್ಕೊಂಡಾಗಲೂ ಸಹ ಇದು ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮಧ್ಯಾಹ್ನ ಮುದ್ದೆ ಮತ್ತು ಅನ್ನಕ್ಕೂ ಸಹ ತುಂಬ ರುಚಿಯಾಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.